ಹಾಯ್ ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಅಂಗನವಾಡಿಯಲ್ಲಿ ಕೊಡುವಂತಹ ಮಿಲ್ಕ್ ಪೌಡರ್ನ ಉಪಯೋಗಿಸಿ ನಾವು ಮನೆಯಲ್ಲಿನೇ ಪನ್ನೀರ್ನ ಯಾವ ರೀತಿ ರೆಡಿ ಮಾಡೋದು ಅನ್ನೋದನ್ನು ನೋಡೋಣ. ಈ ಅಂಗನವಾಡಿಯಲ್ಲಿ ಕೊಡುವ ಮಿಲ್ಕ್ ಪೌಡರ್ ಇಲ್ಲ ಅಂದರೆ ನೀವು ಹೊರಗಡೆ ಸಿಗುವಂತಹ ಮಿಲ್ಕ್ ಪೌಡರ್ ಅಲ್ಲಿ ಕೂಡ ನೀವು ಟ್ರೈ ಮಾಡ್ಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನು ಈ ಹಾಲನ್ನ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನಾನು ಈ ಹಾಲಿಗೆ ಅಂತಲೇ ಇಟ್ಟಿರ್ತೀವಲ್ಲ ಆ ಪಾತ್ರೆನ ಯೂಸ್ ಮಾಡಿ ನಾನು ಈ ಲೋಟದಿಂದ ನಾನು 4 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ಮಿಲ್ಕ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಟೋಟಲಾಗಿ ನಾನು ಇಲ್ಲಿ ಈ ಕಪ್ಪಿಂದ ನಾನು 3 ಕಪ್ ಆಗುವಷ್ಟು ಮಿಲ್ಕ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಉಗುರು ಬೆಚ್ಚಗುವಷ್ಟು ನೀರು ಬಿಸಿ ಆದರೆ ಸಾಕು. ಜಾಸ್ತಿ ಬಿಸಿ ಆದರೆ ಗಂಟುಗಳಾಗ್ತವೆ. ಒಂದು ಸ್ವಲ್ಪ ನೀರು ಬಿಸಿ ಆದಮೇಲೆ ನಾನು 3 ಕಪ್ ಆಗುವಷ್ಟು ಹಾಲು ಪೌಡರ್ನ ಈ ರೀತಿ ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಗಂಟುಗಳು ಇಲ್ಲದೆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಒಂದು ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಹೊಸಬ್ರು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಮೊದಲು ನನ್ನ ವಿಡಿಯೋನ ನೋಡಬಹುದು. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ. ಎಲ್ಲರಿಗೂ ಗೊತ್ತೇ ಇರುತ್ತೆ ಅಲ್ವಾ, ಪನ್ನೀರ್ ಅಂದರೆ ಎಲ್ಲರಿಗೂ ಇಷ್ಟ. ನಾವು ಈ ರೀತಿ ಮನೆಯಲ್ಲಿನೇ ಈ ರೀತಿ ರೆಡಿ ಮಾಡ್ಕೋಬೋದು. ನೋಡಿ, ಒಂದು ಸ್ವಲ್ಪ ಕುದಿ ಬಂದರೆ ಸಾಕು. ಇವಾಗ ಗ್ಯಾಸ್ ಒಲೆನ ನಾನು ಆಫ್ ಮಾಡ್ಕೊತಾ ಇದ್ದೀನಿ. ಹಿಂದೆನೂ ನಾನು ಟೋಟಲಾಗಿ ಒಂದು ನಿಂಬೆಹಣ್ಣನ್ನ ಯೂಸ್ ಮಾಡ್ತಾಯಿದ್ದೀನಿ. ಒಂದು ನಿಂಬೆಹಣ್ಣು ರಸನ ಜ್ಯೂಸನ್ನ ಈ ರೀತಿ ನಾವು ತಗೊಳ್ಳೋಣ. ಕೆಲವೊಬ್ಬರು ಪನ್ನೀರ್ ಯಾವ ರೀತಿ ಇರುತ್ತೆ ಅಂತ ಟ್ರೈ ಮಾಡೋರು ಕೂಡ ಈ ರೀತಿ ಮನೆಯಲ್ಲಿನೇ ಟ್ರೈ ಮಾಡಿ ಪನ್ನೀರ್ನ ರುಚಿನ ನೋಡ್ಬೋದು. ನೋಡಿ, ಈ ರೀತಿ ನಾನು ಗ್ಯಾಸ್ ಒಲೆನ ಆಫ್ ಮಾಡ್ಕೊಂಡಿದ್ದೀನಿ. ನಾವು ಹಿಂದೆಯೇ ಈ ನಿಂಬೆಹಣ್ಣು ಜ್ಯೂಸನ್ನ ಈ ರೀತಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ಮೇಲೆ ಒಂದು ಸ್ವಲ್ಪ ಹೊತ್ತು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಕೂಡಲೇ ನಾವು ಹಿಂದೆಯೇ ನೋಡಿ ಯಾವ ರೀತಿ ಬಂದಿದೆ ಅಂತ. ಈ ರೀತಿ ಬಂದರೆ ನಾವು ಕರೆಕ್ಟಾಗಿ ನಾವು ಮನೆಯಲ್ಲಿನೇ ಪನ್ನೀರ್ನ ರೆಡಿ ಮಾಡ್ಕೊ. ಈ ರೀತಿ ಕೆನೆ ಕೆನೆ ಥರ ದಪ್ಪದಾಗಿ ಬರುತ್ತೆ. ನಾವು ಒಂದು ಕಾಟನ್ ಬಟ್ಟೆ ಅಥವಾ ಆದಷ್ಟು ನಿಮ್ಮ ಹತ್ರ ಈ ವೈಟ್ ಬಟ್ಟೆ ಇದ್ದರೆ ಯೂಸ್ ಮಾಡಿ, ಯಾಕಂದರೆ ಬಣ್ಣ ಹೋಗಬಾರ್ದು ಬಟ್ಟೆದು. ಈ ರೀತಿ ಪಾತ್ರೆ ಇಟ್ಕೊಂಡು ಮೇಲೆ ಈ ರೀತಿ ಜರಡಿನ ಇಟ್ಕೊಂಡು ಇದನ್ನು ಸೋಸ್ಕೊಳ್ಳೋಣ. ಈ ರೀತಿ ನಾನು ಒಂದು ದುಪ್ಪಟ್ಟನ ಯೂಸ್ ಮಾಡ್ತಾಯಿದ್ದೀನಿ. ಬಣ್ಣ ಹೋಗಬಾರ್ದು ಆ ರೀತಿ ದುಪ್ಪಟ್ಟ ಅಥವಾ ಬಟ್ಟೆನ ಯೂಸ್ ಮಾಡಿ. ವೈಟ್ ಬಟ್ಟೆ ಇದ್ದರೆ ಇನ್ನೂ ಚೆನ್ನಾಗಿ. ಇದನ್ನು ನಾನು ಸೋಯಿಸ್ಕೊತಾ ಇದ್ದೀನಿ ಎಲ್ಲವನ್ನು. ಇದು ಪೂರ್ತಿ ಈ ರೀತಿ ಸೋಯಿಸ್ಕೋಬೇಕು. ಹಾಗೆ ಈ ಸೋಯಿಸ್ಕೊಂಡಿರೋ ಹಾಲಿಂದ ನೀವು ಹಿಟ್ಟು ಕಲಸಿದ್ರೆ ಇನ್ನೂ ಚೆನ್ನಾಗಿ. ಇದು ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ನೋಡಿ, ಈ ರೀತಿ ಸೋಯಿಸ್ಕೊತಾ ಇದ್ದೀನಿ ನಾನು. ಇದನ್ನು ಪೂರ್ತಿಯಾಗಿ ಈ ರೀತಿ ಸೋಯಿಸ್ಕೊಂಡಾದ್ಮೇಲೆ ನಾವು ತಣ್ಣೀರಿಂದ ಇದನ್ನು ಒಂದು 2-3 ಸಾರಿ ನಿಧಾನವಾಗಿ ವಾಶ್ ಮಾಡ್ಕೋಬೇಕು. ಈ ಪನ್ನೀರಿನ ನಾವು ಸ್ವೀಟ್ಗೆ ಹಾಗೆ ಈ ಪಲ್ಯ ಅನೇಕ ನಾವು ರೆಡಿ ಮಾಡ್ಕೋಬೋದು ಈ ಪನ್ನೀರಿಂದ. ಈ ಹೊರಗಡೆ ಯಾವ ದುಬಾರಿ ಇರುತ್ತೆ. ಈ ರೀತಿ ಮನೆಯಲ್ಲಿನೇ ನಿಮ್ಮ ಹತ್ರ ಹಾಲಿನ ಪೌಡರ್ ಇದ್ದರೆ ಅಂಗನವಾಡಿದು ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿ, ರೀತಿ ನಾನು ತಗೊಂಡಿದ್ದೀನಿ. ಇದನ್ನು ನಾವು ಒಂದು 2-3 ಸಾರಿ ಈ ನಿಂಬೆಹಣ್ಣು ಹಾಕಿರ್ತೀವಲ್ಲ ಆ ಹುಳಿ ಹೋಗೋದಕ್ಕೆ ನಾವು ಒಂದು 2-3 ಸಾರಿ ಇದನ್ನು ವಾಶ್ ಮಾಡ್ಕೋಬೇಕು ಚೆನ್ನಾಗಿ. ಹಾಗೆ ನಮ್ಮ ವಿಡಿಯೋ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸಲ್ಲಿ ಏನಾದರೂ ಬರೆಯೋದನ್ನು ಮರಿಬೇಡಿ. ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಡೌಟ್ಗಳಿದ್ದರೆ ಹಾಕಿ, ನಾನು ಆದಷ್ಟು ನಿಮಗೆ ರಿಪ್ಲೈ ಮಾಡೋಕ್ಕೆ ಪ್ರಯತ್ನ ಪಡ್ತೇನೆ. ನೋಡಿ, ಈ ರೀತಿ ಇದರ ಹುಳಿ ಹೋಗೋವರೆಗೂ ಒಂದು 2-3 ಸರ್ತಿ ವಾಶ್ ಮಾಡ್ಕೊಳ್ಳಿ ತಣ್ಣೀರಿಂದ. ಈ ರೀತಿ ವಾಶ್ ಮಾಡ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಸ್ವಲ್ಪ ಈ ರೀತಿ ಚೆನ್ನಾಗಿ ಗಟ್ಟಿಯಾಗಿ ಅದರ ಒಳಗಿನ ನೀರೆಲ್ಲ ಹೋಗಬೇಕು. ಆ ರೀತಿ ಪ್ರೆಸ್ ಮಾಡಿ. ನೋಡಿ, ಈ ರೀತಿ ಇವಾಗ ವೈಟಾಗಿ ಸ್ವಲ್ಪ ನೀರು ಹೋಗ್ತಾ ಇದೆ. ಇಷ್ಟು ಹೋದರೆ ಸಾಕು. ಇವಾಗ ಇದನ್ನು ನಾವು ಆದಷ್ಟು ಇದರಲ್ಲಿ ಒಳಗಿರುವ ನೀರು ಒಂದು 90% ಆಗುವಷ್ಟು ನೀರನ್ನ ಇದರಿಂದ ತಕ್ಕೋಬೇಕು. ಇವಾಗ ಇದನ್ನು ಈ ರೀತಿ ಬಾಕ್ಸು ಅಥವಾ ಪಾತ್ರೆ ಏನಾದರೂ ಇದ್ದರೆ ಈ ರೀತಿ ಇಟ್ಟು ನಾವು ಭಾರವಾದ ವಸ್ತುನ ಇದ್ರ ಮೇಲೆ ಇಡಬೇಕು. ನಾನು ಇದರ ಮೇಲೆ ಒಂದು ಚೌಂಗಿ ಮಣೆನ ಇಡ್ತಾಯಿದ್ದೀನಿ. ಈ ರೀತಿ ಅದರೊಳಗಿನ ನೀರು ಪ್ರೆಸ್ ಆಗಿ ಪೂರ್ತಿಯಾಗಿ ನೀರು ಹೋದರೆ
ಅದು ಕೆಳಗಡೆ ಚಪ್ಪಟೆಯಾಗಿ ನಾವು ಪನ್ನೀರನ್ನ ಕಟ್ ಮಾಡೋಕ್ಕೆ ಚೆನ್ನಾಗಾಗುತ್ತೆ. 1-2-3 ತಾಸು ಇದನ್ನು ಈ ರೀತಿ ಬಿಟ್ಬಿಡಿ. ಬನ್ನಿ, ಇವಾಗ 1-2-3 ತಾಸು ನಾನು ಇಟ್ಟಿದ್ದೆ. ಅದರೊಳಗಿನ ನೀರು ಪೂರ್ತಿಯಾಗಿ ಹೋಗಿದೆ. ನೋಡಿ ಯಾವ ರೀತಿ ಆಗಿದೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ. ಇದನ್ನು ನೀವು ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ಹಾಕಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ನಾನು ಮತ್ತೆ ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.